ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋವೇಲ್ನ ಗ್ರಂಥ, ದ ಬುಕ್ ಆಫ್ ಜೋಯಲ್, ಚಾಪ್ಟರ್ 2, 2ನೇ ಅಧ್ಯಾಯ. ಯೋವೇಲ್ 2ನೇ ಅಧ್ಯಾಯದಲ್ಲಿ 32 ಆಶೀರ್ವಾದಗಳು. ವಾವ್, 32 ಆಶೀರ್ವಾದಗಳಿದೆ. ಆದ ಕಾರಣ ಒಂದೊಂದಾಗಿ ನಾವು ಅವುಗಳನ್ನು ನೋಡಬೇಕಾಗಿದೆ. ಬನ್ನಿರಿ, ಯೋವೇಲ 2ನೇ ಅಧ್ಯಾಯ. 2ನೇ ಅಧ್ಯಾಯದ 1ನೇ ವಚನದಲ್ಲಿ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ಯೆಹೋವನ ದಿನ. ಮೊದಲನೇ ಆಶೀರ್ವಾದ ಏನಂತ ಹೇಳಿದರೆ, ದೇವರ ದಿನ ಅಂತ ಹೇಳ್ಬಿಟ್ಟು. ದೇವರ ದಿನ ಅಂತ ಹೇಳ್ಬಿಟ್ಟು ನೋಡುವಾಗ ದೇವ ಜನರಿಗೆ ಅದು ನಿರೀಕ್ಷೆ, ಅಥವಾ ಅದನ್ನು ಇನ್ನೊಂದು ರೀತಿಯಲ್ಲಿ ನೋಡುವಾಗ ದೇವ ಜನರಲ್ಲದವರಿಗೆ ಅದು ನಿರಾಶೆ. ಎರಡನೇದಾಗಿ 2ನೇ ಆಶೀರ್ವಾದ ಏನಂತ ಹೇಳಿದರೆ 11ನೇ ವಚನದಲ್ಲಿದೆ. ಅದು ಯೆಹೋವನ ಸೈನ್ಯ. ಅಂದರೆ ದೇವರಿಗೆ ಒಂದು ಮಹಾಸೈನ್ಯ ಇದೆ, ಅಸಂಖ್ಯವಾದಂಥ ಸೈನ್ಯ, ಅದೃಶ್ಯವಾದಂಥ ಸೈನ್ಯ. ಅದು ಕೂಡ ಆಶೀರ್ವಾದವೇ, ನಮ್ಮನ್ನು ಕಾಯುವಂಥದ್ದು ಸೈನ್ಯ. 3ನೇ ಆಶೀರ್ವಾದ ನೋಡುವಾಗ ಅದೇ 11ನೇ ವಚನದಲ್ಲಿ ಆತನ ದಂಡಿನ ವಿಷಯವಾಗಿದೆ. ಸೈನ್ಯದ ಮುಂದೆ 2ನೇ ಆಶೀರ್ವಾದ ಏನಂದರೆ ಸೈನ್ಯದ ಮುಂದೆ ಆತನು ದನಿಗೈತಾನೆ, ಆತನು ಮಾತಾಡ್ತಾನೆ. 3ನೇ ಆಶೀರ್ವಾದ ಆತನ ದಂಡು ಅಥವಾ ದಳ ದೊಡ್ಡದಂತೆ, ಭಾಳ ದೊಡ್ಡದು, ಅಸಂಖ್ಯಾತ ಅಂತ ಹೇಳಿದ್ನಲ್ಲ, ಆ ರೀತಿಯಾಗಿರುವಂಥದ್ದು. ಮತ್ತು 4ನೇ ಆಶೀರ್ವಾದ ನೋಡುವಾಗ ದೇವರ ಮಾತು, ಯೆಹೋವನ ಸದಾ ಇರುವಾತನ ಮಾತು. ಅದೆಂಥ ಮಾತು? ಅದು ನೆರವೇರಿಸುವಂಥ ಮಾತು. ಯಾಕೆ? ದೇವರು ಬಲಿಷ್ಠನಾಗಿದ್ದಾನೆ. ಮತ್ತು 12ನೇ ವಚನದಲ್ಲಿ ನಾವು ನೋಡುವಾಗ 5ನೇ ಆಶೀರ್ವಾದವನ್ನು ನಾವು ನೋಡ್ತೇವೆ. ಅದೇನಂತ ಹೇಳ್ತೀವಿ? ದೇವರ ಒಂದು ಕರೆ. ಯಾವುದಕ್ಕಾಗಿ ಅಂದರೆ ಮಾನಸಾಂತರಕ್ಕಾಗಿ ಕರೆ, ಅಥವಾ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕಾಗಿ ಕರೆ. ದೇವರು ಹೇಳುವಂಥ ಮಾತು, ಈಗಲಾದರೂ ನೀವು ಮನಃಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳ್ರಿ ಅಂತ. ತಿರುಗಿಕೊಂಡು ಉಪವಾಸ ಮಾಡಬೇಕು, ಗೋಳಾಡಬೇಕು, ಬಟ್ಟೆಯನ್ನೆಲ್ಲ ಹೃದಯವನ್ನು ಅರಿತುಕೊಳ್ಬೇಕು ಎಂಬುದಾಗಿ ಒಂದು ಕರೆ ದೇವರು ಕೊಡುವಂಥದ್ದನ್ನು ನೋಡ್ತೇವೆ. 6ನೇ ಆಶೀರ್ವಾದ ಅಂದ ಹಾಗೆ 2ನೇ ಅಧ್ಯಾಯ ಯೋವೇಲ್ನ ಗ್ರಂಥದಿಂದ 32 ಆಶೀರ್ವಾದಗಳನ್ನು ನಾವು ನೋಡ್ತಿದ್ದೇವೆ. 6ನೇ ಆಶೀರ್ವಾದ ಏನಂದರೆ ಆತನ ದಯೆ. 13ನೇ ವಚನದ 2ನೇ ಭಾಗದಲ್ಲಿ ನೋಡೋದಾದರೆ ಆತನ ದಯೆ. 7ನೇ ಆಶೀರ್ವಾದ ಆತನ ಕನಿಕರ. ದಯೆ, ಕನಿಕರ ಒಂದಕ್ಕೊಂದು ಸಂಬಂಧ. ಮತ್ತು 8ನೇ ಆಶೀರ್ವಾದ ನೋಡೋದಾದರೆ ಆತನ ದೀರ್ಘ ಶಾಂತನಾಥ. ಆತನ ದೀರ್ಘ ಸಹನೆ ಕೂಡ ಅದು ಒಂದು ಆಶೀರ್ವಾದ. ಯಾಕೆಂದರೆ ದೇವರು ತಕ್ಷಣ ಯಾರಾದರೂ ತಪ್ಪು ಮಾಡಿ ತಕ್ಷಣ ಶಿಕ್ಷಿಸೋದಿಲ್ಲ. ನಾನು ದೀರ್ಘ ಶಾಂತನಾಗಿ ಕಾದಿದ್ದು ಶಿಕ್ಷಿಸುವಾತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ 13ನೇ ವಚನದ 2ನೇ ಭಾಗದಲ್ಲಿ 9ನೇ ಆಶೀರ್ವಾದ ಏನಂದರೆ ಮಹಾಕೃಪೆ. ಆತನು ಮಹಾಕೃಪೆಯುಳ್ಳವನಾಗಿದ್ದಾನೆ. ದೊಡ್ಡ ಕೃಪೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. 10ನೇ ಆಶೀರ್ವಾದ ಭಾಳ ವಿಶೇಷವಾದದ್ದು. 13ನೇ ವಚನದ ಕೊನೆ ಭಾಗದಲ್ಲಿರುವಂಥದ್ದು, ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುತ್ತಾನೆ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂತ ಹೇಳಿದ್ರೆ ದೇವರು ಯಾಕೆ ಕೇಡನ್ನು ಮಾಡಬೇಕಂತ ದೇವರು ಯಾಕೆ ಬಯಸ್ತಾನೆ? ನಾವು ತಪ್ಪು ಮಾಡ್ತಿದ್ದೇವೆ. ನಾವು ಮಾಡಿದ ತಪ್ಪಿಗೆ ಆತನು ಕೇಡನ್ನು ಅಥವಾ ಶಿಕ್ಷೆಯನ್ನು ಕೊಡಬೇಕಾಗಿದೆ. ಆದ ಕಾರಣ ಮಾಡಬೇಕೆಂದಿರುವ ಆ ಶಿಕ್ಷೆಗೆ ಅಥವಾ ಮಾಡಬೇಕೆಂದಿರುವ ಆ ತೀರ್ಪಿಗೆ, ನ್ಯಾಯ ತೀರ್ಪಿಗೆ ಮನಮರುಗುವ ದೇವರಂತೆ ಮಹಾ ಆಶೀರ್ವಾದ. ಅದು ಯೋನನ ಗ್ರಂಥದಲ್ಲಿ ಇನ್ನೂ ಹೆಚ್ಚಾಗಿ ಸ್ಪಷ್ಟವಾಗಿ ನೋಡ್ತೇವೆ. 14ನೇ ವಚನದಲ್ಲಿ ನಾವು ನೋಡುವಾಗ ದೇವರ 11ನೇ ಆಶೀರ್ವಾದವನ್ನು ನೋಡ್ತೇವೆ. ಅದೇನಂತ ಹೇಳಿದರೆ, ಆತನು ಒಂದು ವೇಳೆ ಪಶ್ಚಾತ್ತಾಪ ಪಟ್ಟು ಹಿಂದಿರುಗಿ ನಿಮ್ಮ ದೇವರಾದ ಯೆಹೋವನ ಧ್ಯಾನ ಪಾನ್ಯ ನೈವೇದ್ಯಗಳಿಗೆ ಸ್ವರವನ್ನು ದಯಪಾಲಿಸುವಾಗ, ಅಂದರೆ ನಮ್ಮಲ್ಲಿರುವಂಥ ಸಕಾರಾತ್ಮಕವಾದ ಪ್ರತಿಕ್ರಿಯೆಯನ್ನು ದೇವರು ನೋಡಿಬಿಟ್ಟು ಸುವರವನ್ನು ದಯಪಾಲಿಸ್ತಾನಂತೆ. ಸುವರವನ್ನು ದಯಪಾಲಿಸುವ 11ನೇ ಆಶೀರ್ವಾದ. ಅನಂತರ ಇನ್ನೊಂದು ಆಶೀರ್ವಾದ 17ನೇ ವಚನದಲ್ಲಿ ನೋಡ್ತೇವೆ. ಯೆಹೋವನ ಸೇವಕರಾದ ಯಾಜಕರು, ಅಂದರೆ ದೇವರು ಕೆಲವರನ್ನು ತನ್ನ ಸೇವಕರಾಗಿ ಇರುವಂತೆ ಕರೆಯುವಾತನಾಗಿದ್ದಾನೆ. ಅದು ಒಂದು ಆಶೀರ್ವಾದ. ಆ ಪ್ರಕಾರ ನೋಡೋದಾದರೆ ಪೇತ್ರನು ಹೇಳುವಂಥದ್ದು, ನೀವು ಯಾಜಕೀಯ ಅಥವಾ ರಾಜಕೀಯ ಯಾಜಕರು ಅಥವಾ ರಾಜತನದ ಯಾಜಕರು ಅರಸರು, ಆ ರೀತಿಯಾಗಿ ಇರುವಂಥ ಒಂದು ಕರೆ. ಅದು 12ನೇ ಆಶೀರ್ವಾದ. ಮತ್ತು ಮುಂದೆ ನಾವು ನೋಡುವಾಗ 13ನೇ ಆಶೀರ್ವಾದವನ್ನು ನಾವು ನೋಡುವಾಗ ಕರುಣೆ 17ನೇ ವಚನದಲ್ಲಿ, ಯಾಕಂತ ಹೇಳಿದ್ರೆ, ಯೆಹೋವನೇ ನಿನ್ನ ಜನರನ್ನು ಕರುಣಿಸು, ನೀನು ಎಂಥವನಾಗಿದ್ದೀಯೋ ಅಂಥವನಾಗಿರು. ಕರುಣಿಸುವಾತನಾಗಿದ್ದಾನೆ, ಅಂಥವನಾಗಿಯೇ, ಅಂದರೆ ಕರುಣಿಸುವಾತನಾಗಿಯೇ ಇರು. ಕರುಣೆ 13ನೇ ಆಶೀರ್ವಾದ. ಮತ್ತು ಅದೇ 17ನೇ ವಚನದ 2ನೇ ಭಾಗದಲ್ಲಿ ಈ ರೀತಿಯಾಗಿ ಬರೆದಿದೆ, ನಿನ್ನ ಸ್ವಾಸ್ಥ್ಯದವರನ್ನು, ಅಂದರೆ ನಾವು ದೇವರ ಸ್ವಾಸ್ಥ್ಯ. ವಿ ಆರ್ ದ ಪ್ರಾಪರ್ಟಿ ಆಫ್ ಗಾಡ್. ನಮಗೆ ಆಸ್ತಿ ಪಾಸ್ತಿಗಳು ಅದನ್ನು ಯಾವ ರೀತಿಯಾಗಿ ನಾವು ಕಾಪಾಡಿಕೊಳ್ತೇವೆ, ಅದರ ಡಾಕ್ಯುಮೆಂಟ್ ಭದ್ರವಾಗಿ ಇಟ್ಕೊಳ್ತೇವೆ, ಅದರ ಕ್ರಯಪತ್ರ ಭದ್ರವಾಗಿ ಇಟ್ಕೊಳ್ತೇವೆ, ಹುಡುಕ್ತೇವೆ. ಅದನ್ನು ಒಂದು ವೇಳೆ ಇತರ ಮೂವಬಲ್ ಚಲಿಸುವ ಒಂದು ಆಸ್ತಿ ಪಾಸ್ತಿಗಳಿದ್ದರೆ ಅದನ್ನು ಭಾಳ ಲಕ್ಷ್ಯ ಕೊಟ್ಟು ಶ್ರದ್ಧೆಯಿಂದ, ಬ್ಯಾಂಕ್ ಅಕೌಂಟ್ ಇರ್ಬೋದು, ಅಥವಾ ಬೆಳ್ಳಿ ಬಂಗಾರ ಅಥವಾ ವಸ್ತು, ಅಥವಾ ಯಾವುದೇ ಆತ್ಮಿಕವಾದ ಆಸ್ತಿಯೇ ಇರ್ಬೋದು, ಒಂದು ವೇಳೆ CD ಬೈಬಲ್, ಅಥವಾ ನಮ್ಮ ನಮಗೆ ಪ್ರಿಯರಾದಂಥವರು ಬರೆದ ಪತ್ರಗಳು, ಇವೆಲ್ಲ ಬೇರೆ ಬೇರೆ ಆಸ್ತಿ ಪಾಸ್ತಿಗಳು ನಮಗಿರುವಾಗ ಅದನ್ನು ಹೇಗೆ ಲಕ್ಷ್ಯ ಕೊಟ್ಟು ಜಾಗ್ರತೆಯಿಂದ ನಾವು ನೋಡ್ತೀವೋ, ಹಾಗೆಯೇ ನಾವು ದೇವರ ಆಸ್ತಿ ಅಂತೆ ನಮ್ಮನ್ನು ಆ ರೀತಿಯಾಗಿ ಕಾಳಜಿ ವಹಿಸಿ, ನಮಗಿಂತಲೂ ಹೆಚ್ಚಾಗಿ ಕಾಳಜಿ ವಹಿಸಿ ನೋಡುವಾತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. 18ನೇ ವಚನದಲ್ಲಿ ಅಂದ ಹಾಗೆ ನಾವು 32 ಆಶೀರ್ವಾದಗಳು ಯೋವೇಲ 2ನೇ ಅಧ್ಯಾಯದಿಂದ ನೋಡ್ತಾ ಇದ್ದೇವೆ. ಈಗಾಗಲೇ ಅರ್ಧ ಮುಗಿದಿದೆ, ಹತ್ರ ಇನ್ನೂ ಸುಮಾರು ಆಶೀರ್ವಾದಗಳು ನಾವು ನೋಡಬೇಕಾಗಿದೆ. 18ನೇ ವಚನದಲ್ಲಿ ನಾವು ನೋಡೋದಾದರೆ, ದೇವರ ದೇಶ.
ದೇವರು ತನ್ನ ಜನರಿಗೆ ಒಂದು ದೇಶವನ್ನು ಕೊಟ್ಟನು, ಇಸ್ರಾಯೇಲ್ ಎಂಬ ದೇಶ. ನಮಗೂ ಕೂಡ ಭಾರತ ಎಂಬ ದೇಶವನ್ನು ದೇವರು ಕೊಟ್ಟಿರುವಾಗ ಒಂದು ದಿನ ಬರ್ತದೆ, ಆಗ ನಿತ್ಯವಾದ ದೇಶವನ್ನು ಸತ್ಯವಾದ ರೀತಿಯಲ್ಲಿ ತನ್ನನ್ನು ಹಿಂಬಾಲಿಸುವ ತನ್ನ ಮಕ್ಕಳಿಗೆ, ತನ್ನ ಜನರಿಗೆ ಆತನು ಇಟ್ಟಿದ್ದಾನೆ. ಮತ್ತು ಮುಂದೆ ನಾವು ನೋಡೋದಾದರೆ 19ನೇ ವಚನದಲ್ಲಿ ಇನ್ನೊಂದು ಆಶೀರ್ವಾದ ಅದೇನಂತ ಹೇಳಿದ್ರೆ, ಧಾನ್ಯ, ದ್ರಾಕ್ಷಾರಸ, ತೈಲ ಇವುಗಳನ್ನು ನಿಮಗೆ ಕಳುಹಿಸುತ್ತಿದ್ದೇನೆ. ಅಂದರೆ ಒದಗಿಸುವಿಕೆ, ನಮಗೇನೇನು ಬೇಕು ಎಂಬುದನ್ನು ಒದಗಿಸುವ ಆಶೀರ್ವಾದ. ಅನಂತರ ಅದೇ 19ನೇ ವಚನದಲ್ಲಿ ಎರಡನೇ ಭಾಗದಲ್ಲಿ ಇನ್ನೊಂದು ಆಶೀರ್ವಾದ ನೋಡ್ತೀವಿ, 17ನೇ ಆಶೀರ್ವಾದ. ಅದೇನೆಂದರೆ, ನಿಂದೆಗೆ ಗುರಿ ಮಾಡೇನು, ನಿಮಗೆ ನಿಂದೆಗೆ ಇನ್ನೂ ಗುರಿ ಮಾಡುವುದಿಲ್ಲ ಎಂಬ ಆಶೀರ್ವಾದ, ದೊಡ್ಡ ಆಶೀರ್ವಾದ ಅದು. ಹಾಗೆ ನಾವು ಮುಂದುವರಿಸಿದರೆ 20ನೇ ವಚನದಲ್ಲಿ ನಾವು ನೋಡುವಾಗ, ಒಂದು ವೇಳೆ ಯಾರಾದರೂ ಅಥವಾ ಏನಾದರೂ ಅನಾಹುತ ನಮ್ಮ ಕಡೆಗೆ ಬರುವುದಾದರೆ ದೇವರು ಅವುಗಳನ್ನು ನಮ್ಮಿಂದ ತಳ್ಳಿಬಿಡುವ ಆತನಾಗಿದ್ದಾನೆ ಎಂಬುದಾಗಿ. ವೈರಿಯ ಕುತಂತ್ರಗಳು, ಪ್ರವಾಹ, ಬಿರುಗಾಳಿ ಬಂದಲ್ಲಿ ಅದನ್ನು ಆತನು ತಳ್ಳಿ ಹಾಕ್ತಾನೆ, ತಳ್ಳಿಬಿಡ್ತಾನೆ ಎಂಬುದಾಗಿ. ಅದು ಕೂಡ ಒಂದು ಆಶೀರ್ವಾದವೇ, ನಿಜಕ್ಕೂ ಅದು ಆಶೀರ್ವಾದ, ಮಹಾ ಆಶೀರ್ವಾದ. 21ನೇ ವಚನದಲ್ಲಿ, ಭೂಮಿಯೇ ಹೆದರಬೇಡ ಎಂಬುದಾಗಿ ದೇವರು ಹೇಳಿರುವಾಗ, ಅದು ಹೆದರದೇ ಇರುವಂಥ ಅಥವಾ ಉಲ್ಲಾಸಿಸುವಂಥದ್ದು ಕೂಡ ಸಂತೋಷವಾಗಿರೋದು, ಅದೊಂದು ಆಶೀರ್ವಾದ. ಹೆದರದೇ ಸಂತೋಷವಾಗಿರುವಂಥದ್ದು. 20ನೇ ಆಶೀರ್ವಾದ 21ನೇ ವಚನದ 2ನೇ ಭಾಗದಲ್ಲಿದೆ. ಅದೇನೆಂದರೆ, ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡುವನು. ವಾವ್, ಮಹತ್ ಕಾರ್ಯಗಳ ಆಶೀರ್ವಾದ. ಅದು 20ನೇ ಆಶೀರ್ವಾದ. 21ನೇ ವಚನದಲ್ಲಿ ಅದನ್ನು ನೋಡ್ತೇವೆ. 21ನೇ ಆಶೀರ್ವಾದ ಏನಂತ ಹೇಳಿದರೆ, ಇನ್ನು ಸ್ಪಷ್ಟವಾಗಿದೆ ಅಲ್ಲಿ, ಯೆಹೋವನಲ್ಲಿ ಹರ್ಷಿಸುವಂಥ ಆಶೀರ್ವಾದ. ಹುದುವಾಗಿ, ಭೂಮಿಯಾಗಿ, ಹುದುವಾಗಿ ಜನರಲ್ ಆಗಿ 21ನೇ ವಚನದ ಪ್ರಕಾರವಾಗಿ ಸಂತೋಷ ಪಡುವುದು ಬೇರೆ. ಆದರೆ 21ನೇ ಆಶೀರ್ವಾದ ಏನಂದರೆ, ದೇವರಲ್ಲಿ ಆಶೀರ್ವಾದ, ಸಂತೋಷ ಪಡುವಂಥ ಆಶೀರ್ವಾದ, ದೇವರಲ್ಲಿ ಹರ್ಷಿಸುವ, ಉಲ್ಲಾಸಿಸುವ ಆಶೀರ್ವಾದ. ಅನಂತರ ಅದೇ 23ನೇ ವಚನದಲ್ಲಿ ಇನ್ನೊಂದು ಆಶೀರ್ವಾದ ನಾವು ನೋಡ್ತೀವಿ. ಅದೇನಂತ ಹೇಳಿದರೆ, ಹೌದು, ದೇವರಲ್ಲಿ ಹರ್ಷಿಸುವಂಥದ್ದು ಅಷ್ಟೇ ಅಲ್ಲ 21ನೇ ಆಶೀರ್ವಾದ. 22ನೇ ಆಶೀರ್ವಾದ ಏನಂದರೆ, ಆತನು ಮುಂಗಾರನ್ನು ತಕ್ಕ ಹಾಗೆ ಕಳುಹಿಸಿಕೊಡ್ತಾನಂತೆ. ಅದು ಒಂದು ಆಶೀರ್ವಾದ, 22ನೇ ಆಶೀರ್ವಾದ. 23ನೇ ಆಶೀರ್ವಾದ 25ನೇ ವಚನದಲ್ಲಿ ನಾವು ನೋಡ್ಬೋದು. ಅದೇನೆಂದರೆ, ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ಈಗ ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ಹಾಗಾದರೆ 23ನೇ ಆಶೀರ್ವಾದ ಭಾಳ ಮಹತ್ತಾದ ಆಶೀರ್ವಾದ 25ನೇ ವಚನದಲ್ಲಿದೆ. ಅದೇನೆಂದರೆ ಪುನಃಸ್ಥಾಪನೆ, ರೆಸ್ಟೋರೇಷನ್, ಪುನಃಸ್ಥಾಪನೆ. ಇದನ್ನು ಮೊದಲನೇದಾಗಿ ಸುಮಾರು 40 ವರ್ಷಗಳ ಹಿಂದೆ, ನಾನು 45 ವರ್ಷಗಳ ಹಿಂದೆ ಇದನ್ನು ಕೇಳಿಸ್ಕೊಂಡಾಗ ಭಾಳ ಖುಷಿ ಆಯಿತು. ಯಾಕಂದರೆ ಹೌದು, ತಿಂದು ಬಿಟ್ಟ ವರ್ಷಗಳು ಅಥವಾ ಕ್ಷಯಿಸಿದ ವರ್ಷಗಳು, ಹೋದಂಥ ವರ್ಷಗಳು, ಕಳೆದು ಹೋದಂಥ ವರ್ಷಗಳು, ವೇಸ್ಟ್ ಆದಂಥ ವರ್ಷಗಳು, ಅದನ್ನು ಹಿಂದಿರುಗಿ ನಮಗೆ ಮತ್ತೆ ಸಿಗೋದಿಲ್ಲ. ಆದರೂ ಕೂಡ ನಾವು ದೇವರ ಕಡೆಗೆ ತಿರುಗಿಕೊಳ್ಳೋದಾದರೆ ಉಳಿದಂಥ ವರ್ಷದಲ್ಲಿ ಇನ್ನೂ ವಿಶೇಷವಾದ ಮಹತ್ ಕಾರ್ಯಗಳನ್ನು ಮಾಡಿ ಅದನ್ನು ಸಮತೋಲನೆಗೆ ತರುವಂಥ ಒಂದು ಆಶೀರ್ವಾದ. ಅನಂತರ 26ನೇ ವಚನದಲ್ಲಿ ಯೆಹೋವನ ನಾಮವೆಂಬ ಆಶೀರ್ವಾದ. 25ನೇ ಆಶೀರ್ವಾದ, ನನ್ನ ಜನರು ಎಂದಿಗೂ ಆಶಾಭಂಗ ಪಡರು.
ಆಶಾ ಭಂಗ ಪಡೆದ ಆಶೀರ್ವಾದ. ಇನ್ನೊಂದು ಸರಿ ಹೇಳ್ತೀನಿ, ಆಶಾ ಭಂಗ ಪಡೆದ ಆಶೀರ್ವಾದ. 25ನೇ ಆಶೀರ್ವಾದ, ಅದು 26ನೇ ವಚನದಲ್ಲಿದೆ. ಮತ್ತು 27ನೇ ವಚನದಲ್ಲಿ ನಾವು ನೋಡುವುದಾದರೆ ಇನ್ನೊಂದು ಆಶೀರ್ವಾದ ಇದೆ. ಅದೇನಂತ ಹೇಳಿದರೆ ನೆಲೆಯಾಗಿ ಇರುವಂಥ ಆಶೀರ್ವಾದ. ದೇವರು ದೇವಜನರ ನಡುವೆ ನೆಲೆಯಾಗಿರುವಂಥ ಆಶೀರ್ವಾದ. ಆನಂತರ 27ನೇ ಆಶೀರ್ವಾದ ಭಾಳ ಶಕ್ತಿಯುತವಾಗಿದೆ. ಅದೇನೆಂದರೆ ಯೆಹೋವನಾಗಿದ್ದೇನೆ, ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆ ಅಂತ ನಿಶ್ಚಯ, ಗ್ಯಾರಂಟಿ. ದೇವರು ಎಂಥವನಾಗಿದ್ದಾನೋ ಅಂಥವನಾಗಿದ್ದಾನೆ ಎಂಬ ನಿಶ್ಚಯ, ಯೆಹೋವನಾಗಿದ್ದೇನೆಂಬ ನಿಶ್ಚಯ. ಅದು 27ನೇ ಆಶೀರ್ವಾದ. 27ನೇ ವಚನದಲ್ಲಿ 27ನೇ ಆಶೀರ್ವಾದ ಇದೆ. 28ನೇ ಆಶೀರ್ವಾದ 28ನೇ ವಚನದಲ್ಲಿದೆ. ಅದು ಭಾಳ ಭಾಳ ದೊಡ್ಡ ವಿಶಾಲವಾದಂಥ ಆಶೀರ್ವಾದ. ಅದೇನಂತ ಹೇಳಿದರೆ, ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂಬ ಆಶೀರ್ವಾದ. ಇದನ್ನೇ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಹೌದು, ಅಪೊಸ್ತಲ ಕೃತ್ಯದಲ್ಲಿ ಯೋವೇಲನ ಪ್ರವಾದನೆ ಅಂತ ಹೇಳಿಬಿಟ್ಟು ಪೇತ್ರನು 2ನೇ ಅಧ್ಯಾಯದಲ್ಲಿ ಸೂಚಿಸಿ ಹೇಳ್ತಾನೆ. 29ನೇ ವಚನದಲ್ಲಿ 29ನೇ ಆಶೀರ್ವಾದ ಇದೆ. ಅದೇನೆಂದರೆ ಈ ದೇವರಾತ್ಮನ ಸುರಿಸುವಿಕೆ, ಅಭಿಷೇಕ ದಾಸದಾಸಿಯರ ಮೇಲೆ ಕೂಡ ಅಂತ ಹೇಳ್ಬಿಟ್ಟು, ಎಲ್ಲ ಮನುಷ್ಯರು ಅದರಲ್ಲಿ ದೇವರ ಸೇವೆಯನ್ನು ಮಾಡ್ತಾ ಇರುವಂಥವ್ರ ಮೇಲೆ ಕೂಡ ಅಂತ ಹೇಳ್ಬಿಟ್ಟು. ಆಮೇಲೆ 30ನೇ ವಚನದಲ್ಲಿ 30ನೇ ಆಶೀರ್ವಾದ ಇದೆ. ಅದೇನೆಂದರೆ ಉತ್ಪಾತಗಳನ್ನು ಉಂಟು ಮಾಡುವಂಥ ಒಂದು ಆಶೀರ್ವಾದ, ಅಂದರೆ ಒಂದು ಸೂಚನೆ. ಅದು ಇತರರಿಗೆ ಅದು ಅಶುಭ, ಆದರೆ ದೇವರನ್ನು ನಂಬಿದವರಿಗೆ ಅದು ಶುಭ. ಆದ ಕಾರಣ ಎಲ್ಲರೂ ದೇವರಲ್ಲಿ ನಂಬೋದಾದರೆ ಅದು ಎಲ್ರಿಗೂ ಶುಭಕರವಾಗಿ ಒದಗಿ ಬರ್ತದೆ. 32ನೇ ವಚನದಲ್ಲಿ ನೋಡುವಾಗ ರಕ್ಷಣೆ ಎಂಬ ಆಶೀರ್ವಾದ 32ನೇ ವಚನದಲ್ಲಿ. ಯಾಕಂದರೆ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆ. ಎಂಥ ದೊಡ್ಡ ದೇವರು, ಎಂಥ ದೀರ್ಘಶಾಂತನಾದ ದೇವರು, ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುವ ಮಹಾದೇವರು, ಮಹಾಕೃಪೆ. 2ನೇ ಅಧ್ಯಾಯ ಯೋವೇಲ ಭಾಳ ಆಶೀರ್ವಾದದ ಒಂದು ಅಧ್ಯಾಯ. 32ನೇ ವಚನದಲ್ಲಿ ನೋಡುವಾಗ ಯೆಹೋವನು ಕರೆಯುವ ಜನಶೇಷದಲ್ಲಿ ಅವರು ಸೇರಿದವರಾಗುವರು ಅಂತ ಹೇಳಿರುವಾಗ 32ನೇ ವಚನದಲ್ಲಿ 32ನೇ ಆಶೀರ್ವಾದ ಏನಂತ ಹೇಳಿದರೆ ದೇವರ ಕರೆ, ದೇವರ ಕರೆಯುವಿಕೆ, ದ ಕಾಲಿಂಗ್ ಆಫ್ ಗಾಡ್. ಹೌದು, ದೇವರು ಮಹಾದೇವರು, ಒಳ್ಳೆಯ ದೇವರು. 32 ಆಶೀರ್ವಾದಗಳನ್ನು 32 ವಚನಗಳಿರುವ ಯೋವೇಲ 2ನೇ ಅಧ್ಯಾಯದಲ್ಲಿ ನಮಗೋಸ್ಕರ ಬರೆದಿರುವಾಗ ಇದನ್ನೆಲ್ಲ ಸಿಂಪಲಾಗಿ ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ದೇವರು ಹೇಳ್ತಾರೆ, ನಾನು ಎಂಥವನಾಗಿದ್ದೇನೋ ಅಂಥವನಾಗಿದ್ದೇನೆ, ಅಥವಾ ಎಂಥವನಾಗಿರುವೆನು ಅಂಥವನಾಗಿರುವೆನು ಎಂಬ ಆ ದೇವರು ನಮಗೆ ಆತನ ಕಡೆಗೆ ತಿರುಗಿಕೊಡೋದಾದರೆ 32 ಆಶೀರ್ವಾದಗಳನ್ನು ನಮಗೆ ಕೊಡುವ ಆತನಾಗಿದ್ದಾನೆ. ಯಾಕೆ ನಾವು ಆತನ ಕಡೆಗೆ ತಿರುಗಿಕೊಳ್ಳಬಾರದು? ಯಾಕೆ ನಾವು ಈ 32 ಆಶೀರ್ವಾದಗಳನ್ನು ಆತನ ಕಡೆಯಿಂದ ಹೊಂದಿಕೊಳ್ಳಬಾರದು? ಯಾಕೆ ಆತನನ್ನು ಬಿಡಬೇಕು? ಆತನನ್ನು ಹೊಂದಿದರೆ ಈ 32 ಅಷ್ಟೇ ಅಲ್ಲ, ಇನ್ನೂ ಕೂಡ ಬಹಳ ಆಶೀರ್ವಾದಗಳಿಂದ ಆಶೀರ್ವಾದ ಆತನು ಕೊಡುವ ದೇವರಾಗಿದ್ದಾನೆ. ಯೋವೇಲನ ಗ್ರಂಥ 2ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.